ಎಷ್ಟೋ ಪಾಯಿಂಟ್ಗಳು ನಾವು ಹೇಳ್ಬೋದು. ಆಮೇನ್, ಹಲ್ಲೆಲೂಯಾ. ಯಾರಿಗ್ ಗೊತ್ತು? ಏಳನೇದಾಗಿ ಯಾರಿಗ್ ಗೊತ್ತು ನಾಳೆ ನೀನೊಂದು ಸೇವಕ ಆಗ್ಬೋದು, ನೀವೊಂದು ಸೇವಿಕೆ ಆಗ್ಬೋದು, ದೇವರಿಗಾಗಿ ಒಂದು ಸಭೆ ಕಟ್ಟಬಹುದು, ಒಂದು ಅಲ್ಲಿಗೆ ಕರ್ತನ ಕರೀಬಹುದು. ನನಗೆ ದರ್ಶನ ಕೊಟ್ಟು ಯೇಸು ಸ್ವಾಮಿ ಸ್ಥಳಕ್ಕೆ ಕರೆದ ಹಾಗೆ ನಿನಗೂ ದರ್ಶನ ಕೊಟ್ಟು ನನ್ನ ಜೊತೆ ಮಾತಾಡಿ ಈ ಕುಟುಂಬನ ಆ ಸ್ಥಳಕ್ಕೆ ಕಳಿಸಪ್ಪ ಅಂತ ಹೇಳಿದಾಗ ನಾಳೆ ನೀವು ಸೇವಕರಾಗಬಹುದು. ಹಲ್ಲೆಲೂಯಾ. ಅದಕ್ಕೆ ನಾನು ಆಗಲೇ ಹೇಳಿದೆ, ನಿನ್ನ ಸೇವಕನ ಕುಟುಂಬ ಸೌಭಾಗ್ಯದಿಂದ ತುಂಬಿರಲಿ. ಆಮೇನ್. ಸೇವೆ ಮಾಡುವ ಎಷ್ಟೋ ಆಶೀರ್ವಾದಗಳು ನಮಗಿದ್ದೆ. ಬೈಬಲಲ್ಲಿ ಹೇಳ್ತಿದ್ದಾರೆ, ಲೇವಿಯರನ್ನು ಲಕ್ಕಿಸಬೇಡ, ಅವರು ನನ್ನ ಸ್ವಾಸ್ಥ್ಯವು, ಅವರಿಗೆ ಯಾವ ಭೂಮಿನೂ ಕೊಡಬೇಡ, ನಾನೇ ಅವರಿಗೆ ಎಲ್ಲವಾಗಿದ್ದೀನಿ. ಸೇವೆ ಮಾಡುವವರಿಗೆ ಲೋಕದ ಯಾವುದೇ ಒಂದು ಕಾರ್ಯದ ಮೇಲೆ ಮನಸ್ಸಿರಲ್ಲ. ಒಂದೇ ಮಾತು, ದೇವರೇ ನೀ ನನಗೆ